ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಸತ್ತೋಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲ ಮಂತ್ರಿಗಳು ಹೇಳ್ತಾರೆ, ಎಲ್ಲ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ಹೈಕಮಾಂಡ್ ತೀರ್ಮಾನ ಆಗುತ್ತೆ. ಹೈಕಮಾಂಡೇ ಸತ್ತೋಗಿದೆಯಲ್ಲ, ಏನ್ ಮಾಡ್ತಾ ಇದೆ ಹೈಕಮಾಂಡ್? ಹೈಕಮಾಂಡ್ ಅಂದ್ರೆ ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ. ಮೌನ. ಹೆಂಗೋ ಇಲ್ಲಿಂದ ರಾಜ್ಯದಲ್ಲಿ ಒಂದು ಸರ್ಕಾರ ನಡೀತಾ ಇದೆ, ನಮ್ಗೆ ನಡ್ಕೊಂಡು ಹೋಗ್ಲಿ, ಕಷ್ಟ ಸುಖಕ್ಕೆ ಆಗ್ತಿದ್ದಾರೆ, ಇದ್ಕೊಂಡು ಹೋಗ್ಲಿ. ಈ ಧೋರಣೆ ಇದೆಯಲ್ಲ, ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಸರ್ಕಾರ ಇದೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಎಲ್ಲರೂ ಅಧಿಕಾರ ದಾಹ. ಮುಖ್ಯಮಂತ್ರಿ ತನ್ನ ಸ್ಥಾನ ಉಳಿಸ್ಕೋಬೇಕು ಅಂತ ಅಧಿಕಾರ ದಾಹ, ಉಪಮುಖ್ಯಮಂತ್ರಿ ತನಗೆ ಮುಖ್ಯಮಂತ್ರಿ ಬೇಕು ಅಂತ ಅಧಿಕಾರ ದಾಹ. ಅನೇಕ ಶಾಸಕರು ಮುಖ್ಯಮಂತ್ರಿಗಳ ಪರ ಕೆಲವರು, ಉಪಮುಖ್ಯಮಂತ್ರಿಗಳ ಪರ ಕೆಲವರು. ಯಾಕೆ? ನಾನು ಮಂತ್ರಿ ಆಗಬೇಕು, ಅವ್ರಿಗೂ ಅಧಿಕಾರ ದಾಹ. ಈ ಮಧ್ಯೆ ದಲಿತ ಅನಂತ ಒಂದು ಪದ ಮಧ್ಯೆ ತಂದರು. ದಲಿತ ಮುಖ್ಯಮಂತ್ರಿ ಯಾಕೆ ಇಷ್ಟು ದಿನ ಏನು ಮಾಡಿದ್ರು? ಸ್ವಾತಂತ್ರ್ಯ ಬಂದಾಗಿಂದ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ? ಈಗ ಯಾವಾಗ ತಮ್ಮ ಬುಡಕ್ಕೆ ಬೆಂಕಿ ಬಿತ್ತು, ಮುಖ್ಯಮಂತ್ರಿ ಸ್ಥಾನಕ್ಕೆ ಗೊಂದಲ ಶುರುವಾಯಿತು, ದಲಿತ ಮುಖ್ಯಮಂತ್ರಿ ತಂದ್ರೆ ಹೆಂಗಿದ್ರೆ ಆಗಲ್ಲ, ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಾಂಗ್ರೆಸ್ನವರು ಕೂಡ ಅಧಿಕಾರದ ದಾಹದಲ್ಲಿದ್ದಾರೆ. ರಾಜ್ಯದ ಜನರ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಮರೆತೋಯ್ತು. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಶಾಸಕಾಂಗ ಸಭೆಯಲ್ಲಿ, ಕಾಂಗ್ರೆಸ್ ಶಾಸಕ ಸಭೆಯಲ್ಲಿ, ನಿಮ್ಗೆಲ್ರಿಗೂ ಕಾಂಗ್ರೆಸ್ ಶಾಸಕರ 50-50 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿಗೆ. ಕನ್ನಡಿ ಗಂಟು, ಆ ಕನ್ನಡಿಯಲ್ಲಿ ಇದೆ 50 ಕೋಟಿ, ಯಾವ ಕಾರಣಕ್ಕೂ ಹೊರಬರಲ್ಲ. ಆ ಕಾಂಗ್ರೆಸ್ ಶಾಸಕರು ಅವ್ರ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಗಮನ ಕೊಟ್ಟರೆ 50 ಕೋಟಿ ಬರ್ತಿತ್ತು. ಡೆಲ್ಲಿ ಫಾರಿನ್ಗೆ ಹೋಗ್ತಾರಂತೆ, ಇನ್ನೊಂದು ಗುಂಪು ಡಿನ್ನರ್ ಮಾಡ್ತಾರಂತೆ 5 ಸ್ಟಾರ್ ಹೋಟೆಲ್ಗಳಲ್ಲಿ. ಎಲ್ಲಿದೆ 50 ಕೋಟಿ? ಕೇಳಕ್ಕಾರ ಇವ್ರು ತಾಕತ್ ಬೇಡವಾ? ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇಲ್ಲ.